ನೋಡಿ, ಸಿದ್ದರಾಮಯ್ಯವರು ಎಲ್ಲರ ಮನೆ ಸೊತ್ತು. ಆದರೆ ಪಕ್ಷ ಅಂತ ಬಂದಾಗ ನಾವೆಲ್ಲರೂ ಪಕ್ಷದ ಅಧೀನಲ್ಲಿರುವಂಥದ್ದು. ಪಕ್ಷದ ತೀರ್ಮಾನಕ್ಕೆ ನಾವು ಗೌರವಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಎರಡನೇದಾಗಿ, ನಾನು ಕಾಂಗ್ರೆಸ್ನ ಒಲಿಸ್ಕೊಂಡು ಮಾತಾಡುವಂಥದ್ದಲ್ಲ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸುದೀರ್ಘ ರಾಜಕಾರಣ ಮಾಡಿದರೂ ಕೂಡ ಈ ರಾಜ್ಯದಲ್ಲಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೊಟ್ಟಿರುವಂಥದ್ದು ಕಾಂಗ್ರೆಸ್. 8 ವರ್ಷ ಪೂರೈಸುವಂಥ ಅವಕಾಶ ಸಿಕ್ತು. ಹಿಂದುಳಿದ ವರ್ಗಗಳ ನೇತಾರರಾದಂತಹ ಡಿ ದೇವರಾಜರವರ ಆ ಅವಧಿಯನ್ನು ಮೀರಿ ಅವರು ಸೇವೆ ಸಲ್ಲಿಸುವಂಥ ಅವಕಾಶ ಕಾಂಗ್ರೆಸ್ ಕೊಟ್ಟಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆ ಗೌರವ ಮತ್ತು ಸ್ಥಾನಮಾನಗಳು ಸದಾ ಇದ್ದೇ ಇರುತ್ತೆ. ಅವರು ನಾಯಕರೇ, ಅವರ ಬೇರೆ ಯಾವುದೇ ರೀತಿಯಲ್ಲಿ ನಾವು ಇದಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಜೊತೆಗೆ ಅಧಿಕಾರದ ಹಂಚಿಕೆ ಮಾಡುವಂಥ ಸೂತ್ರ ನಮ್ಗೆ ಯಾರ ಮುಂದೆನೂ ಮಾತಾಡಿರಲಿಲ್ಲ. ಅದು ಎಲ್ಲಿ ಮಾತಾಡಿದ್ರು, ಏನಾಯಿತು, ಯಾವುದರ ಹಿನ್ನೆಲೆಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಸತ್ಯ ಸಂಗತಿಗಳು ಹೊರಗೆ ಬರ್ತಾಯಿದೆ. ಸಿದ್ದರಾಮಯ್ಯ ಅವ್ರನ್ನ ಪಕ್ಷ ಇಷ್ಟು ವರ್ಷ ನಿಮ್ಗೆ ಅವಕಾಶ ಮಾಡಿಕೊಟ್ಟಿತ್ತು, ಈಗ ಬಿಟ್ಕೊಡಿ ಅಂತ ಹೇಳಿದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಆಗುತ್ತೆ. ಯಾರು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಜೊತೆಗೆ ಸಿಎಂ ಜೊತೆಗೆ 4 ಜನ DCM ಅನ್ನುವಂಥ ಮಾಹಿತಿ ಇದೆ. ಆ ಮಾಹಿತಿ ಏನಾದರೂ ನಿಮ್ಗೆ ಇದೆಯಾ? ಯಾವ ಮಾಹಿತಿನೂ ಇಲ್ಲ. ಆಗುವಂಥದ್ದು ನಿಮ್ಮ ಮುಂದೆ ಆಗುತ್ತೆ, ಮುಚ್ಚುಮರಿ ಏನೂ ಆಗಲ್ಲ. ಆದಾಗ ಯಾರಿಗಾಗುತ್ತೆ ಅವ್ರ ಜೊತೆ ಸಂತೋಷ ಅಂದ್ಕೊಳ್ಳಿ, ಯಾರ ಜೊತೆ ಆಗಲ್ವ ಅವರ ಅಸಮಾಧಾನ ಏನಿದೆ ಅವ್ರನ್ನ ತಿಳಿಪಡಿಸೋಕ್ಕೆ ಏನು ಬೇಕೋ ಅದು ಮಾಡ್ತೀವಿ.